ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭವನ್ನು ಇವತ್ತು ಗಾಂಧಿನಗರ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತೆ. ವಿಶೇಷವಾಗಿ ಇವತ್ತು ಅಣ್ಣಮ್ಮನನ್ನು ಕೂರಿಸಿ ಇವತ್ತು ತಾಯಿಯ ಒಂದು ಆರಾಧನೆ ಮಾಡುವ ಮೂಲಕ ಇಲ್ಲಿಯ ವ್ಯಾಪಾರಸ್ಥರು ಕೂಡ ಭಾಳ ಅದ್ದೂರಿಯಾಗಿ ಒಂದು ಸ್ವತಂತ್ರ ದಿನಾಚರಣೆ ಸಮಾರಂಭ ಕೂಡ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸಾವಿರಾರು ಜನರಿಗೆ ಇವತ್ತು ಅನ್ನದಾನವನ್ನು ಕೂಡ ಅವರು ಹಮ್ಮಿಕೊಂಡಿದ್ರು ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಪ್ರಮುಖರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿ ಕಡೆಯಿಂದ ಭಾಳ ವರ್ಷದಿಂದ ಇದೇ ಥರ ಅದ್ಭುತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ, ಮಾಡ್ಕೊಂಡು ಹೋಗ್ತೀವಿ. ಬಟ್ ಬೀದಿ ಬದಿ ವ್ಯಾಪಾರಿ ಅವ್ರಿಗೆ ಒಂದು ಒಳ್ಳೆ ಗೌರವ ಬರಲಿ. ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಭಾಳ ದುಃಖ ಅದರೊಳಗೆ ಇಷ್ಟು ಮೇಳಗಳ ನಾವು ಬಂದಿರೋದು. ಇನ್ಮೇಲೆ ಅನುಮತಿ ಕೊಟ್ಟಿದ್ದಾರೆ, ಬಟ್ ಬೀದಿ ಬದಿ ವ್ಯಾಪಾರಿಗೆ ಲೈಸೆನ್ಸ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅದ್ರ ಪರವಾಗಿ ನಾವು ಸರ್ಕಾರಕ್ಕೂ ಇದನ್ನ ಹೇಳ್ತಾ ನಮ್ಮ ಕಡೆಯಿಂದ ಅಷ್ಟು ಹೇಳೋದು. ಬೀದಿ ಬದಿ ವ್ಯಾಪಾರಿಗಳು ಈಗಾಗಲೇ ಸಹಾಯಧನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ತೀರ್ಮಾನ ಮಾಡಿದ್ರು. ಅದೇ ಯಾವ ಬಟ್ ಕೊಟ್ಟಿದ್ದಾರೆ ಸರ್, 10,000, 20,000, 50,000 ಕೊಟ್ಟಿದ್ದಾರೆ. ಈ ಇನ್ನಕ್ಕೆ ಮುಂದಕ್ಕೆ ಅದಕ್ಕೆ 50,000ಕ್ಕೆ ಸ್ಟಾಪ್ ಮಾಡಿದ್ದಾರೆ. ಮುಂದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಕೊಡ್ತಾರೆ ಅಂತ ನಮಗೂ ಐಡಿಯಾ ಇಲ್ಲ ಸರ್. ಇನ್ನೂ ನೋಂದಣಿ ಕೂಡ ಮಾಡಿಸ್ತಾ ಐ ಡಿ ಕಾರ್ಡ್ ಕೊಡ್ಬೇಕು ಅನ್ನೋದು ಯಾವುದು ಇನ್ನೂ ಕೆಲವು ಕಡೆ ಇನ್ನೂ ನಡೀತಾ ಇದೆ. BBMP ವತಿಯಿಂದ ಏನು ಮಾಡ್ತೀವಿ, ಯಾವ ರೀತಿ? ಈಗ ಈ ತಿಂಗಳೊಳಗೆ ಕೊಡ್ತೀನಿ ಅಂತ ಮಾಹಿತಿ ಬಂದಿದೆ ನಮಗೆ. ಈ ತಿಂಗಳು ಎಂಡ್ ಒಳಗೂ ಕೊಡ್ಬೋದು, ಬರೋ ತಿಂಗಳ ಒಳಗೂ ಕೊಡ್ಬೋದು. ಅದು ಅದರ ಪರವಾಗಿ ನಾವು ಏನೈತೆ ಇದು ಮಾಡಿಕೊಂಡು ಹೈಕೋರ್ಟ್ ಪಕ್ಕದಲ್ಲಿ ಅಕ್ಕಪಕ್ಕ ಮೊನ್ನೆ ವ್ಯಾಪಾರಿಗಳು ಅಲ್ಲಿಂದ ಅವ್ರನ್ನೆಲ್ಲ ಖಾಲಿ ಮಾಡಿಸಿದ್ದಾರೆ. ನಮ್ಮ ಅದ್ರ ಬಗ್ಗೆ ನಿಲ್ಲಬೇಕು. ಅಲ್ಲಿ ನಾವು ಹೋಗಿ ಸಮೀಕ್ಷೆಗೆ ಭಾಳ ಅದು ಇದು ಮಾಡಿದ್ವಿ. ಅಲ್ಲಿ ಸಮೀಕ್ಷೆಗೆ ನೋಂದಾಯಿಕೊಂಡಿಲ್ಲ ಅವರು. ಅದಕ್ಕೋಸ್ಕರ ಸ್ವಲ್ಪ ಏನೋ ಆಗಿದೆ. ಅದ್ರ ಪರವಾಗಿ ನಾವು ಏನೋ ಕೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಏನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ರಸ್ತೆ ಬದಿ ವ್ಯಾಪಾರಿಗಳು ಇವತ್ತು ಸಮತಾ ಸೈನಿಕ ದಳ ಇರ್ಬೋದು, ರಿಪಬ್ಲಿಕನ್ ಪಾರ್ಟಿ ಇರ್ಬೋದಾಯಿತು. ಇವತ್ತು ಗಾಂಧಿನಗರದಲ್ಲಿ ಇಲ್ಲಿಂದನೇ ಹುಟ್ಟಿರುವಂಥದ್ದು ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅದೇ ರೀತಿ ಇವತ್ತು ಕರ್ನಾಟಕಗಳವರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರುವಂಥ ಸಂಘಟನೆನ ಸ್ಟಾರ್ಟ್ ಮಾಡಿ ಇವತ್ತು ಏನು 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಅವತ್ತಿಂದ ಏನು ಸುಮಾರು ವರ್ಷಗಳಿಂದ 34 ವರ್ಷಗಳಿಂದ ರಸ್ತೆ ಬದಿ ವ್ಯಾಪಾರಿಗಳು ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆ, ರಾಜ್ಯೋತ್ಸವ ಮತ್ತು ಹಲವಾರು ಸಾಮಾಜಿಕ ಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರುವಂಥ ಎಲ್ಲ ನಮ್ಮ ಒಡನಾಡಿಗಳು, ನಾವೆಲ್ಲ ರಸ್ತೆ ಬದಿ ವ್ಯಾಪಾರಿಗಳು ನಾವು ಇಲ್ಲಿಂದಾನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋಗಿರ್ಬೇಕಂದ್ರೆ ಇವತ್ತು SC ರೋಡಿಂದಾನೇ ನಾವು ಈ ವ್ಯಾಪಾರದಿಂದಾನೇ ನಾವೆಲ್ಲರೂ ಇವತ್ತು ಈ ಏಳಿಗೆಗೆ ಈ ನಮ್ಮ ರೋಡು ಮತ್ತು ಇಲ್ಲಿರುವಂಥ ನಮ್ಮೆಲ್ಲ ಗೆಳೆಯರ ಸಹಕಾರದಿಂದನೇ ಇವತ್ತು ಈ ಮಟ್ಟದಲ್ಲಿ ಇದ್ದೀವಿ. ಹಾಗಾಗಿ ಇವತ್ತು ಅಣ್ಣಮ್ಮ ತಾಯಿನ ಕರೆಸಿ ವರ್ಷ ಕರೆಸ್ತಾ ಇದ್ದಾರೆ. ಮಂಜು ಇರ್ಬೋದು, ರಾಜು ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ಇಸ್ಮಾಯಿಲ್ ಇರ್ಬೋದು, ಶಿವ ಇರ್ಬೋದು, ಗೌರೀಶಾ ಇರ್ಬೋದು, ಮತ್ತು ಮುರುಘಾ ಅವರು ಇರ್ಬೋದು, ರಾಜು ಅವರು ಇರ್ಬೋದು, ಸುಧಾ ಇರ್ಬೋದು, ರಾಧಾ ಅವರು, ನಮ್ಮೆಲ್ಲ ಸಂಘದ ಬಳಗದವರು ಎಲ್ಲರೂ ಒಟ್ಟು ಒಂದು ಸಹಕಾರದಿಂದ ಅಣ್ಣಮ್ಮ ತಾಯಿನ ಕರೆಸಿ ಕುಣಿಸಿ ಇವತ್ತು ರೋಡಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಒಂದು ಒಳ್ಳೇದಾಗಬೇಕು. ಮತ್ತು ಗಾಂಧಿನಗರ ನಿವಾಸಿಗಳಿಗೆಲ್ಲ ಒಂದು ಅಣ್ಣಮ್ಮ ತಾಯಿ ಆಶೀರ್ವಾದ ಸಿಗಬೇಕು. ಮತ್ತು ಇಲ್ಲಿ ಬರುವಂಥ ಬಡವರಿಗೆಲ್ಲರಿಗೂ ಅನ್ನದಾನ ಮಾಡಿದ್ದಾರೆ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಭೀಮಾ ಪಡೆ ವತಿಯಿಂದ ದೊಡ್ಡ ಮಟ್ಟದಲ್ಲಿ ನಾವು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತ ಎಲ್ಲರೂ ಸಹಕರಿಸಿ ಎಲ್ಲರೂ ಒಟ್ಟಾಗಿ ಸ್ಥಾಪನೆ ಮಾಡಿದ್ದೀವಿ. ಹಾಗಾಗಿ ಇವತ್ತು ಏನು 34ನೇ ವರ್ಷದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಆಗಿದೆ ಅಂತ ಹೇಳಕ್ಕೆ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ವ್ಯಾಪಾರಿಗಳು ಮತ್ತು ನಮ್ಮ ಸ್ನೇಹಿತರು, ಬೀದಿ ಬದಿ ವ್ಯಾಪಾರ ಅಂತೆಲ್ಲ ನನ್ನ ಸ್ನೇಹಿತರು, ನನ್ನ ಆತ್ಮೀಯರು ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ. ಸುಮಾರು ಒಂದು 100 ಜನ ಇದ್ದಾರೆ. ಅದ್ರಲ್ಲಿ ಮೈನಾಗಿ ನಮ್ಮ ರಾಜ ಅವರು, ಸುಧಾ ಅವರು, ಮತ್ತು ಇಸ್ಮಾಯಿಲು, ನಾಸೀರು, ಮತ್ತು ನಮ್ಮ ಎಲ್ಲ ಸ್ನೇಹಿತರು, ಬಸವ ಎಲ್ಲರೂ ಇದ್ದಾರೆ. ಎಲ್ಲರ ಹೆಸರು ಹೇಳಕ್ಕೆ ತುಂಬ ದೂರ ಆಗುತ್ತೆ. ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಈ ಒಂದು ಆಚರಣೆ ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಇದು ನಮ್ಮ ಒಗ್ಗಟ್ಟು ತೋರಿಸುತ್ತೆ, ನಮ್ಮ ಎಲ್ಲ ಕನ್ನಡಿಗರ ಒಂದು ಬೆಂಬಲ ಇರ್ತದೆ. ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿ.